ಅಲ್ಲಿ ಕಲ್ತಾದ್ಮೇಲೆ ಮನೆಗ್ ಬರೋದಕ್ಕೆ ನಮ್ಗೆ ಭಯ. ಹಾಡಿಯಲ್ಲಿ ಬರ್ಬೇಕು, ಹಾಡಿಗುಡ್ಡಿಯಲ್ಲಿ ಬರ್ಬೇಕು, ಹೋಗ್ಲಿಕ್ಕೆ ಬೈಕ್ ಇಲ್ಲ, ಸೈಕಲ್ ಇಲ್ಲ, ಬೇರೆ ಏನು ವ್ಯವಸ್ಥೆ ಇಲ್ಲ, ಮೊಬೈಲು ಇಲ್ಲ ಆ ಕಾಲದಲ್ಲಿ, ಆ ಟೈಮಲ್ಲಿ. ಹಾಗಾಗಿ ಬಾಲಗೋಪಾಲ ಅಲ್ಲ, ಫಸ್ಟಿಗೆ ಕೋಡಂಗಿ. ಕೋಡಂಗಿ ವೇಷ ಈಗ ಎಲ್ಲೂ ಇಲ್ಲ. ಈಗಿನ ಯುವ ಪೀಳಿಗೆ ಕೋಡಂಗಿ ವೇಷ ಕೇಳಿದ್ರೆ ಏನ್ ಕೇಳ್ತಾರೆ? ಆ ಕೋಡಂಗಿ ವೇಷ ಯಾಕೆ ಕೋಡಂಗಿ ವೇಷ ಮಾಡ್ಬೇಕಂದ್ರೆ, ಈಗ ಬಾಲಗೋಪಾಲದವ್ರು ಏನೇನು ಕುಣಿತಾರೆ ಅವ್ರ ಜೊತೆ ಹೋಗಿ ಕುಣಿಯುದು ಅಭ್ಯಾಸ ಆಗ್ಲಿಕ್ಕೆ. ಈ ಮೊಳವಳ್ಳಿ ಹಿರಿನಾಯಕರು ರೇವಣಕ ಮಹಾತ್ಮೆಯಲ್ಲಿ ಪರಶುರಾಮನ ವೇಷ ಅವ್ರು ಬರ್ದ್ ಕೊಟ್ಟಿದ್ದು, ಪುಟ್ಟ ಹೀಗೆ ಹೇಳ್ಬೇಕು, ಇಷ್ಟೇ ಹೇಳುವಂತ. ಅದೀಗ ಬರ್ದಿಟ್ಕೊಂಡು ಪುಸ್ತಕ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಪಾರ್ಕೂರ್. ಯಕ್ಷ ಮೋಹಿನಿ ಎನ್ನುವಂತಹ ಬಿರುದಾಂಕಿತ ವಂಡರ್ ಗೋವಿಂದ ಸರ್ ಅವರ ಮನೆಗೆ ಬಂದಿದ್ದೇವೆ. ಕಳೆದ ಎಪಿಸೋಡ್ ಅಲ್ಲಿ ಅವರ ಬಾಲ್ಯ ಜೀವನದ ಬಗ್ಗೆ, ಅವರ ಯಕ್ಷಗಾನ ಆಸಕ್ತಿ ಬಗ್ಗೆ ನಿಮಗೆ ತಿಳಿಸಿದ್ದೇವೆ. ಅದರ ನಂತರ ಅವರ ಮುಂದಿನ ಹೆಜ್ಜೆ ಏನಾಗಿತ್ತು ಎನ್ನುವುದನ್ನ ಈ ಎಪಿಸೋಡ್ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗೆ ವಂಡರ್ ಗೋವಿಂದ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಭಾವಸ್ಪಂದನಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ನಿಮ್ಗೆ. ಸರ್, ನೀವು ಯಕ್ಷಗಾನ ಆಸಕ್ತಿ ಬಂತು, ಯಕ್ಷಗಾನ ಕಲೀಲಿಕ್ಕೆ ತಾವು ಉಪ್ಪೂರು ಸರ್ ಅವರ ಮನೆಗೆ ಹೋಗ್ತೀರಿ, ಅವರ ಪುತ್ರ ಹತ್ರ ಕಲಿತೀರಿ. ಆ ಒಂದು ಸನ್ನಿವೇಶ, ಅದೇ ರೀತಿ ನೀವು ಹಾಲಾಡಿ ಮೇಳಕ್ಕೆ ಸೇರ್ತೀರಿ. ಆ ನಂತರ ಆ ಎರಡು ವಿಷಯದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿದ್ದಾರೆ. ಉಪ್ಪೂರು ಮನೆ ಕಲಿಯುವುದಕ್ಕೆ ಹೋಗುವಾಗ ನಾನೊಬ್ಬನೇ ಹೋಗ್ಲಿಲ್ಲ. ನನ್ನ ಫ್ರೆಂಡ್ ಇಲ್ಲಿ ನಾಗರಾಜ ಅಂತ, ಒಬ್ಬ ನಾಗರಾಜ್ ಕುಲಾಲ್ ಅಂತ, ಅವ ಕಡೆಗೆ ಸುರೇಂದ್ರ ನಾಯ್ಕ್ ಅಂತ, ನಾವು 3 ಜನ ಒಟ್ಟಿಗೆ ಹೋಗ್ತಾ ಇದ್ವಿ ಉಪ್ಪೂರು ಮನೆ ಕಲಿಯುವಾಗ. ಕಲಿಯುವುದು ಎಷ್ಟು ಹೊತ್ತಿಗೆ ಕೇಳಿದ್ರೆ ಸಂಜೆ ಹೊತ್ತಿಗೆ. ಅವ್ರಿಗೆ ಹಗಲು ಹೊತ್ತಿಗೆಲ್ಲ ಫ್ರೀ ಇರುವುದಿಲ್ಲ, ಪಾಪ ಯಕ್ಷಗಾನ ಇರ್ತದೆ, ಮನೆ ಕೆಲಸ ಇರ್ತದೆ, ಇದೆಲ್ಲ ಇರ್ತದೆ. ನಾವು ಸಾಧಾರಣ ಮನೆಯಿಂದ ಒಂದು 5 ಗಂಟೆಗೆ ಇಲ್ಲ ಏನಾದ್ರು ತಿಂಡಿ ತಿನ್ಕೊಂಡು ಹೋಗುದು. ಅಲ್ಲಿ ಹೋಗಿ ಒಂದು 7 ಗಂಟೆ ಟೈಮಿಗೆ ಅವ್ರು ಬರ್ಲಿಕ್ಕೆ ಹೇಳ್ತಾರೆ ಅವ್ರ ಮನೆಗೆ. 7 ಗಂಟೆ ಟೈಮಿಗೆ ಅವ್ರ ಮನೆಗೆ ಹೋಗಿ ಒಂದ್ 8, 9, 10 ಗಂಟೆವರೆಗೆ ಹೇಳಿಕೊಡ್ತರು. ಫ್ರೀ ಇರ್ತಾರ ರಾತ್ರಿ. ಪ್ರಥಮ ತಾಳ ಹೇಳಿಕೊಟ್ಟು, ಆಮೇಲೆ ಹೆಜ್ಜೆ ಪೂರ್ಣ ಹೇಳಿಕೊಡ್ಲಿಲ್ಲ. ಯಾಕೆ ಹೇಳಿದ್ರೆ ಹಾಲಡೆ ಮೇಳ ಸ್ಟಾರ್ಟ್ ಆಯ್ತು ಅಲ್ಲಿಗೆ. ನಾವ್ ನಮ್ಗೆ ಯಕ್ಷಗಾನಕ್ಕೆ ಹೋಗುದು ಯಾವತ್ತಷ್ಟೇ. ತಾಳಗಳ ಬಗ್ಗೆ ಹೇಳಿಕೊಟ್ರು. ಎಷ್ಟು ಕಲ್ತಿದ್ದೇನೋದು ಮುಖ್ಯ ಅಲ್ಲ, ಎಷ್ಟೊತ್ತಿಗೆ ಯಕ್ಷಗಾನಕ್ಕೆ ಹೋಗುದು, ಬಣ್ಣ ಹಚ್ಕೊಂಡು ಕುಣಿಯುವುದಂತ. ಹಾಗೆ ಎಷ್ಟು ವರ್ಷದ ತಮ್ಗೆ? ಆವಾಗ ಅದೇ ನಾನು ಹೇಳಿದ್ನಲ್ಲ, ಈಗ ಒಂದ್ ಸಾಧಾರಣ ಒಂದು 23 ವರ್ಷ ಆಯ್ತು ಯಕ್ಷಗಾನಕ್ಕೆ ಸೇರಿ. ಸರಿ, ಹೌದು. ಆಗ ಸಣ್ಣ ಪ್ರಾಯ. ಹೌದು, ಸಣ್ಣ ಪ್ರಾಯ. ಅಂದ್ರೆ 7ನೇ ಕ್ಲಾಸ್ ಶಾಲೆಗೆ ಹೋಗಿದ್ದು, ಶಾಲೆ ಬಿಟ್ಟಿದ್ದು ಮಾರ್ವಿಯಲ್ಲಿ 5ನೇ ಕ್ಲಾಸ್ 4ನೇ ಕ್ಲಾಸ್ ಅವರಿಗೆ. ಅಲ್ಲಿಂದ ಆ ವರ್ಷ ಶಾಲೆ 7ನೇ ಕ್ಲಾಸ್ ಅವರಿಗೆ ಪೂರ್ಣ ಹೋಗ್ಲಿಲ್ಲ, ಯಕ್ಷಗಾನ ಶಾಲೆ ಬಿಟ್ಟಿದ್ದು. ಮನೆಯಲ್ಲೆಲ್ಲ ಜೋರ್ ಮಾಡ್ತಾ ಇದ್ರಿ, ಶಾಲೆಗೆ ಹೋಗು. ನಾವೆಲ್ಲೆಲ್ಲ ಹೋಗ್ಕೊಂಡು ಹಾಡಿಗುಡ್ಡಿಯಲ್ಲಿ ಹೋಗ್ಕೊಂಡು, ಅಂದ್ರೆ ಹೋಗುದಿಲ್ಲ ಶಾಲೆಗೆ ಅಂತ. ಶಾಲೆ ಹೋಗಿ ಅದು ಏನೋ ಗೊತ್ತಿಲ್ಲ, ಯಕ್ಷಗಾನ ನನ್ನ ಕರೀತಾ ಉಂಟೇನೋ ಗೊತ್ತಿಲ್ಲ. ಆವಾಗ ಅಲ್ಲಿಂದ ಇಲ್ಲಿ ಹೋದಾಗ 7 ಗಂಟೆಯಿಂದ 10 ಗಂಟೆವರೆಗೆ ಹೇಳಿಕೊಡ್ತಾ ಇದ್ರು. ಅವ್ರ ಮನೇಲಿ ಹೋದಾಗ ನಮ್ಗೆ ಚಹಾ ಕೊಟ್ಟು, ತಿಂಡಿ ಕೊಟ್ಟು. ಪಾಪ ಈ ಹೊರಗಿನ ಬಂದವನ ಹಾಗೆ ಅಲ್ಲ, ನಮ್ಮ ಮನೆಯವನ್ನ ರೀತಿ, ನಮ್ 3 ಜನರಿಗೆ ಆ ರೀತಿ. ಆದ್ರೆ ಅಲ್ಲಿ ಕಲ್ತಾದ್ಮೇಲೆ ಮನೆಗ್ ಬರೋದಕ್ಕೆ ನಮ್ಗೆ ಭಯ. ಹಾಡಿಯಲ್ಲಿ ಬರ್ಬೇಕು, ಹಾಡಿಗುಡ್ಡಿಯಲ್ಲಿ ಬರ್ಬೇಕು, ಹೋಗ್ಲಿಕ್ಕೆ ಬೈಕ್ ಇಲ್ಲ, ಸೈಕಲ್ ಇಲ್ಲ, ಬೇರೆ ಏನು ವ್ಯವಸ್ಥೆ ಇಲ್ಲ, ಮೊಬೈಲು ಇಲ್ಲ ಆ ಕಾಲದಲ್ಲಿ, ಆ ಟೈಮಲ್ಲಿ. ನಾವು ಬೆಳಗ್ಗಿದ್ದಲ್ಲಿ ನಡ್ಕೊಂಡು ಹೋಗುದು, ಬೆಳಿಗ್ಗೆ ಬೆಳಕಾದ್ಮೇಲೆ ಮನೆ ಬರ್ಬೇಕು. ಹಾಗಾದ್ರೆ ಮಲಗುದೆಲ್ಲಿ? ಅಲ್ಲೇ ಒಂದು ಪಕ್ಕದ ಮನೆ ನಾಯ್ಕರ ಮನೆ ಇದಿತ್ತು, ನರಸಿಂಹಣ್ಣ ಅಂತ. ಆ ಜನವು ನಮ್ ಜೊತೆ ಕಲೀಲಿಕ್ಕೆ ಬರ್ತಾ ಇತ್ತು. ಅಲ್ಲೇ ಇವ್ರ ಮನೆಯಿಂದ ಅವ್ರ ಮನೆ ತೋರ್ತದೆ. ಅವ್ರ ಮನೆಯಲ್ಲೇ ನಮ್ಮನ್ನ ಪಾಪ ಮಲ್ಸ್ಕೊಂಡು, ಅವ್ರ ಮನೆಯಲ್ಲೇ ಊಟ ಹಾಕಿ, ರಾತ್ರಿ ಬೆಳಿಗ್ಗೆ ಚಹಾ ಕೊಟ್ಟು, ಮುಖ ತೊಳೆದಕ್ಕೆಲ್ಲ ಕೊಟ್ಟು, ಚಹಾ ಕೊಟ್ಟು ನಮ್ಮನ್ನ ಕಳಿಸ್ತಾ ಇದ್ರು. ಸಾಧಾರಣ ಒಂದು 2 ತಿಂಗಳು ಹಾಗೆ ಮಾಡಿದ್ರು. ನೆನಪು ಬಿಡುವುದಲ್ಲ. ಯಾಕೆ ಕೇಳಿದ್ರೆ, ನಾವು ನಡೆದು ಬಂದ ಹಾದಿಯನ್ನು ಯಾವತ್ತೂ ಮರಿಬಾರ್ದು. ನಾವು ಯಕ್ಷಗಾನ ಕಲಿಯುವುದಕ್ಕೆ ಹೋದಾಗ ಪಾಪ 2 ತಿಂಗಳು ನಮ್ಗೆ ಊಟ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆ ನರಸಿಂಹಣ್ಣ ಅಂತ ಅವ್ರ ಮನೆಯವರು. ಅಲ್ಲಿ ಕಲ್ತು ಕಡೆಗೆ ಸದ್ಯದಲ್ಲೇ 1-2 ತಿಂಗಳಾದ ಕೂಡ ಹಾಲಾಡೆ ಮೇಳ ಸ್ಟಾರ್ಟ್ ಆಯ್ತು. ಹಾಲಾಡೆ ಮೇಳ ಸ್ಟಾರ್ಟ್ ಆದ ಕೂಡ ಬಯಲಾಟ ಮೇಳ ಇತ್ತಲ್ಲ, ಬಯಲಾಟ ಮೇಳ ಹತ್ರ ಇರೋ ಮೇಳ ಅದೇ ಅಲ್ಲ. ಬೇರೆ ಮೇಳ ಗೊತ್ತಿಲ್ಲ, ಪದಾರ್ಥ ಇತ್ತೋ, ಮಾನಗಟ್ಟಿ ಇತ್ತೋ, ಸಾಲಿಗ್ರಾಮ ಉಂಟೋ, ಯಾವ್ದು ಗೊತ್ತಿಲ್ಲ. ಸಣ್ಣ ಬುದ್ಧಿ, ಹಾಲಾಡೆ ಮೇಳ ಉಂಟು, ಇಲ್ಲಿ ಹೋಗ್ಲಿಕ್ಕೆ ಹತ್ರ ಆಗತ್ತ ಅನ್ನೋ ಲೆಕ್ಕ ಯಾರೋ ಹೇಳಿದ್ರು. ಕಡೆ ನಮ್ಮ ಮಾವನ್ ಕರ್ಕೊಂಡು, ನಮ್ಮ ಮನೆಯವರು ನಮ್ಮ ಮಾವನ್ ಕರ್ಕೊಂಡು ಸೀದಾ ಹಾಲಾಡಿ ಅಲ್ಲಿ ಸಾಧಾರಣ ದೇವ್ರ ಸೇವೆ ದಿನ ಹೋಯ್ತು. ನಾಗರಾಜ್ ಅಂತ ಅವ್ರ ಅಪ್ಪಯನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಯ್ತು. ಅಲ್ಲಿ ಹೋದಾಗ ಮೊಳವಳ್ಳಿ ಹಿರಿಯಣ್ಣ, ಹಾಲಾಡಿ ಕೃಷ್ಣ ಹಾಸಿಗರ್ ಅಂತ, ಅವ್ರ ಹತ್ರ ನಮ್ಮ ಹುಡುಗ ಒಬ್ಬ ಇದ್ದಾನೆ, ಸೇರ್ಸ್ಕೊಳ್ಬೇಕು ನಮ್ಮಿಬ್ರು ಹುಡುಗರು ಅಂತ. ನಾನು ಮತ್ ನಾಗರಾಜ ಇಬ್ರು ಹೋಯ್ತು. ಹಾಲಾಡಿ ಮೇಳಕ್ಕೆ ಸೇರ್ಸ್ಕೊಟ್ರು ನಮ್ದು. ಆಯ್ತು, ನಾಳೆಯಿಂದ ಬರುವಾಗ ಒಂದು ಬ್ಯಾಗ್ ಹಿಡ್ಕೊಂಡು, ನಾವು ಹಾಕುವ ಬಟ್ಟೆ ಇದನ್ನೆಲ್ಲ ಹಿಡ್ಕೊಂಡು ಬರ್ಲಿ. ಹೋಯ್ತು, ಹಾಲಾಡಿ ಮೇಳಕ್ಕೆ ಸೇರ್ಪಡೆ ಆಯ್ತು. ನಮ್ದು ಸೇರ್ಪಡೆ ಆದಾಗ ಪ್ರಥಮ ಎಂತದ್ದು ನಮ್ಗೆ ವೇಷ ಬಾಲಗೋಪಾಲ. ನಮ್ಗೆ ಕಟ್ಕೊಳ್ಲಿಕ್ ಬರುವುದಿಲ್ಲ.
ಈಗ ಕಟ್ಕೊಳ್ಳಿಕ್ಕೆ ರೆಡಿಮೇಡ್ ಕ್ಯಾದಿಮಲ್ಲಿ ಅಟ್ಟೆ ಇದೆಲ್ಲ ಇತ್ತು. ಆವಾಗ ಹಾಗಲ್ಲ, ಒಂದೊಂದೇ ಅಟ್ಟೆಯನ್ನು ಕಟ್ಕೊಳ್ಬೇಕು ತಲೆಗೆ. ಅದನ್ನ ಫಸ್ಟ್ ಬಿಚ್ಚಿ ಇಟ್ಕೊಳ್ಬೇಕು, ಒಂದೊಂದ್ ಅಟ್ಟೆ ಕಡೆಗೆ ಒಂದೊಂದೇ ಅದನ್ನ ಕಟ್ಕೊಳ್ಬೇಕು. ಅದಾದ್ಮೇಲೆ ಹಗ್ಗ ಹಾಕೊಳ್ಬೇಕು, ಅಂದ್ರೆ ಅದಕ್ಕೆ ಹಗ್ಗ ಹಾಕಿ ಟೈಟ್ ಮಾಡ್ಬೇಕು. ಅದಾದ್ಮೇಲೆ ಹುಲ್ ಜಡೆ ಅಂತ ಉಂಟು, ಸಾಧಾರಣ ಇಡ್ಲಿಕ್ಕೆ ಬರುದಿಲ್ಲ, ಅಷ್ಟು ಅಭ್ಯಾಸ ಇದ್ರೆ ಮಾತ್ರ ಅದು. ನಮ್ಗೆ ಏನಂತೂ ಗೊತ್ತಿಲ್ಲ, ಹಾಗಾಗಿ ಬಾಲಗೋಪಾಲ ಅಲ್ಲ, ಫಸ್ಟಿಗೆ ಕೋಡಂಗಿ ವೇಷ ಈಗ ಎಲ್ಲೂ ಇಲ್ಲ. ಈಗಿನ ಯುವ ಪೀಳಿಗೆ ಕೋಡಂಗಿ ವೇಷ ಕೇಳಿದ್ರೆ ಏನ್ ಕೇಳ್ತಾರೆ? ಆ ಕೋಡಂಗಿ ವೇಷ ಯಾಕೆ ಕೋಡಂಗಿ ವೇಷ ಮಾಡ್ಬೇಕಂದ್ರೆ, ಈಗ ಬಾಲಗೋಪಾಲದವ್ರು ಏನೇನು ಕುಣಿತಾರೆ ಅವ್ರ ಜೊತೆ ಹೋಗಿ ಕುಣಿಯುದು ಅಭ್ಯಾಸ ಆಗ್ಲಿಕ್ಕೆ. ಹೌದು. ಕೋಡಂಗಿ ವೇಷ ಕೇಳಿದ್ರೆ ಒಂದು ಫ್ಯಾಂಟ್, ಕಪ್ಪು ಫ್ಯಾಂಟ್, ಒಂದು ಹಾಸ್ಯಗಾರ ಹಾಕುವ ಅಂಗಿ, ತಲೆಗೊಂದು ಬಟ್ಟೆ, ಹಣೆಗೊಂದು ನಾಮ, ಬಿಳಿ ನಾಮ, ಇಲ್ಲೊಂದ್ 2 ಹುಂಡು 3 ಹುಂಡು, ಸ್ವಲ್ಪ ಕೆಲಸ. ಹೌದೌದು, ಸುಲಭ ಮೇಕಪ್ ಇಷ್ಟೇ. ಹೌದು, ಮೇಕಪ್ ಎಂತ ಇಲ್ಲ, ಇಷ್ಟೇ ಮಾಡ್ಕೊಂಡು ಹೋಗುದು. ಬಾಲಗೋಪಾಲ ಹೋಗುವ ಮೊದ್ಲೇ ಒಂದ್ಸಲ ಕುಣಿದು ಬರೋದು. ಕಡೆಗೆ 2ನೇ ಬಾಲಗೋಪಾಲ ನಿತ್ಯವೇಷ ಕುಣಿಯುವಾಗ ಅವ್ರ ಜೊತೆಲಿ ಕುಣಿಯುದು, ಅಂದ್ರೆ ಅಭ್ಯಾಸಕ್ಕಾಗಿ. ಹೀಗೆ 1-2 ತಿಂಗಳು ಹಾಗೆ ಕುಣಿದಿತ್ತು. ಅದು ಒಂದು ಸೀತಾರಾಮ ಅಣ್ಣ ಅಂತ ಮತ್ತೆ ರಾಜೇಂದ್ರ ಅಣ್ಣ ಇಬ್ಬರು ಬಾಲಗೋಪಾಲ ಮಾಡ್ತಾ ಇದ್ರು, ಅವ್ರ ಜೊತೆ ನಾವು ಕುಣಿದದ್ದು, ನಾನು ನಾಗರಾಜ್ ಅಂತ. ಅದಾದ್ಮೇಲೆ ಕಡೆಗೆ ನಿಧಾನವಾಗಿ, ಅಂದ್ರೆ ಇದು ಕೋಡಂಗಿ ಮಾಡಿ ಬಂದು ಚೌಕಲ್ ಕೂತ್ಕೊಳ್ಳಿಕ್ಕಿಲ್ಲ. ಹಾಲಾಡಿ ಕೃಷ್ಣ ಹಾಸ್ಯಗಾರ ಅಂತ ಇದ್ರು, ಅವ್ರ ಚಂದ್ರಕುಲಾಲ್ ಅಂತಿದ್ರು. ಅವರು ನಮಗೆ ಮೇಳಕ್ಕೆ ಹೋದ್ಮೇಲೆ ಹೇಳಿಕೊಟ್ಟ ಗುರುಗಳು ಹಾಲಾಡಿ ಕೃಷ್ಣ ಹಾಸ್ಯಗಾರ, ಅವ್ರ ಚಂದ್ರಕುಲಾಲ್. 3ನೇ ಪ್ರಥಮ ಗುರುಗಳ ನಾರಾಯಣಪ್ಪರ ಮಗ ಸುರೇಶ್ ಉಪ್ಪರ್. ಕಡೆಗೆ ಇವರಿಬ್ರು ಗುರುಗಳು, ತ್ರಿಮೂರ್ತಿಗಳಂತ 3 ಜನ ಗುರುಗಳು ನಾನು. ಹೌದು. ಅಲ್ಲಿ ಕೋಡಂಗಿ ವೇಷ ಮುಗಿಸಿ ಬಂದ್ ಕೂಡ ಚೌಕಿಯಲ್ಲಿ ಕೂತ್ ಮಲ್ಗಲಿಕ್ಕಿಲ್ಲ. ಆವಾಗ ಯಕ್ಷಗಾನಕ್ಕೆ ಹೋದಷ್ಟು ಈ ಚಂಡೆ ಸೌಂಡ್ ಕೇಳಿದ ಕೂಡ ಬೇಡ ಅಂದ್ರೆ ನಿದ್ದೆ ಬರುದು. ಸಣ್ಣವ್ರು ಬೇರೆ. ಹೌದು, ನಮ್ಗೆ ನಿದ್ದೆ ಬಿಟ್ಟು ಅಭ್ಯಾಸ ಇಲ್ಲ. ಬೆಳಿಗ್ಗೆವರೆಗೆ ಆಟ, ಅರ್ಧರಾತ್ರಿ ಆಟ ಅಲ್ಲ. ಅದಕ್ಕೆ ಬಂದ್ ಕೂಡ್ಲೆ ಮತ್ತೆ ವೇಷ ಕಟ್ಟಿ ಕಲಿ ಅಭ್ಯಾಸ ಮಾಡು ಅಂತ ಹೇಳುದು. ಅಟ್ಟೆ ಕಟ್ಟುದು, ಅಟ್ಟೆ ಕಟ್ಕೊಂಡು ಕೂಡಲೇ ಅಟ್ಟೆ ತಲೆ ಮೇಲೆ ನಿಲ್ಲುವುದಿಲ್ಲ, 4-5 ಹೀಗೆ ಕಟ್ಬೇಕು, ತಲೆ ನಿಲ್ಲುವುದಿಲ್ಲ, ಹಾರ ಬೀಳುದು, ಕುತ್ತಿಗೆ ಹಾರ ಬೀಳುದು. ಈಚಿಂದ ಚಂದ್ರಕುಲಾಲ್ ಒಂದು ಕೋಲಿ ಇಟ್ಕೊಳ್ತಾರೆ, ಕೊಡ್ತಾರೆ, ಒಂದು ಸರಿ ಕೊಡ್ತಾರೆ. ಅಂದ್ರೆ ಅಭ್ಯಾಸ ಮಾಡುವಂತ ಬೇಕು. ಅಭ್ಯಾಸ ಮಾಡುವಾಗ ಪೆಟ್ಟು ತಿನ್ಬೇಕು, ಬಯಸ್ಕೊಳ್ಬೇಕು. ಆವತ್ತು ಆ ರೀತಿಯಾಗಿ ಬಯಸ್ಕೊಂಡ ಕಾರಣ, ಪೆಟ್ಟು ತಿಂದ ಕಾರಣ ಈಗ ಒಂದು ಸ್ಥಾನದಲ್ಲಿ ಇದ್ದೇನೆ ನಾನು. ಹಾಗಾಗಿ ಅಂದ್ರೆ ಹಾಲಾಡಿ ಮೇಳದಲ್ಲಿ ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ದೆ. ಆದ್ರೆ ಒಂದು ರಾತ್ರಿ ಬೆಳಿಗ್ಗೆವರೆಗೆ ಆಟ, ಈ ಅಭ್ಯಾಸ ಮಾಡಿ ಅದ ಕಡೆ ಮತ್ತೆ ಬೇರೆ ವೇಷ ಇರ್ತದೆ. ಕಡೆಗೊಂದು ಯಾವುದು, ಈ ವನಪಾಲಕರ ಜೊತೆ ಹೋಗುವುದು, ಕಡೆ ಹುಲಿ ಮಾಡುವುದು, ಸಿಂಹ ಮಾಡುವುದು, ಬೇತಾಳ ಮಾಡುವುದು, ಕರಡಿ ಮಾಡುವುದು, ಇಂಥ ವೇಷ ಎಲ್ಲ ತುಂಬಾ. ಕಡೆಗೆ ಯಾವುದೋ ಒಂದು ಸಣ್ಣ ಪ್ರಸಂಗದಲ್ಲಿ, ಪ್ರಹ್ಲಾದ ಚರಿತ್ರೆಯಲ್ಲಿ ಪ್ರಹ್ಲಾದ ಸಣ್ಣ ಪುಟ್ಟ ವೇಷ, ಮಕ್ಕಳ ವೇಷ ಮಾಡುವುದು, ಹರಿಶ್ಚಂದ್ರ ಪ್ರಸಂಗ ಅಂದ್ರೆ ಲೋಹಿತಾಶ್ವ, ಇಂಥ ವೇಷ ಎಲ್ಲ ನಾವೇ ಮಾಡ್ಬೇಕು. ಅದೆಲ್ಲ ಮಾಡಿಸ್ತಾ ಇದ್ರು. ತುಂಬಾ ರಾತ್ರಿ ಬೆಳಿಗ್ಗೆವರೆಗೆ ವೇಷ ಮಾಡ್ತಿದ್ವಿ. ದಿನಕ್ಕೆ ರಾತ್ರಿ ಸಾಧಾರಣ 9 ಗಂಟೆಯಿಂದ ಬೆಳಿಗ್ಗೆ 5:30ವರೆಗೆ ಸಾಧಾರಣ 7-8 ವೇಷ ಮಾಡ್ತಾ ಇತ್ತು. ಈಗ ಒಂದು ವೇಷ ಅಲ್ಲ, ಅರ್ಧ ವೇಷ ಅಂತರು. ಈಗ ಒಂದು ವೇಷ ಪೂರ್ಣ ಮಾಡುದಿಲ್ಲ, ಅವಾಗ 7-8 ವೇಷ ಮಾಡ್ತಾ ಇತ್ತು. ನಮ್ ಕಲಿಯುವುದಕ್ಕೆಲ್ಲ ಅಷ್ಟು ಅವಕಾಶ ಆಯ್ತು. ಇಷ್ಟು ಆಗದೆ ಎಲ್ಲಿಯಾದ್ರೂ ಬೇಗ ವೇಷ ಮುಗೀತಂದ್ರ, 1-2 ಗಂಟೆ ವೇಷ ಮುಗೀತಂದ್ರೆ ಅಲ್ಲಿ ರಂಗಸ್ಥಳ ಎದುರು ಕೂತ್ಕೊಳ್ಬೇಕು, ಆಟ ನೋಡ್ಲಿಕ್ಕೆ. ಕಲಾವಿದ ಏನ್ ಮಾಡ್ತಾನೆ, ಏನ್ ಅರ್ಥ ಹೇಳ್ತಾನೆ, ಹೇಗ್ ಕುಣಿತಾನೆ, ಅಷ್ಟು ನೋಡ್ಬೇಕು. ಚೌಕೆಲ್ಲ ಮಲ್ಗಲಿಕ್ಕಿಲ್ಲ ಒಂದು ಕ್ಷಣ. ನಾವು ಅಷ್ಟು ಹೇಳಿದ್ನು ಪಾಲನೆ ಮಾಡ್ತಾ ಇತ್ತು ನಾವು. ಗುರುಗಳು ಹೇಳಿದ್ದು. ಅದ್ರಲ್ಲೂ ಹಾಲಾಡಿ ಮಾಡೋದಲ್ಲ, ಮೊಳಹಳ್ಳಿ ಹಿರಿನಾಯಕರಂತ ಒಳ್ಳೆ ಕಲಾವಿದ, ಒಳ್ಳೊಳ್ಳೆ ಕಲಿಬೇಕಂತ ನೋಡಿ ಕಲಿಬೇಕು. ಹೌದು. ಗೋಳಿಕೆರೆ ಚಂದ್ರಗೌಡ್ರ ಅಂತ, ಕಡೆಗೆ ಭಾಗವತ ನಾಗೇಶ್ ಕುಲಾಲ್, ಆನಂದ್ ಕುಂದರ್, ಹೀಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕ. ಬುಕ್ಕಿಗುಡ್ಡೆ ಜಯಂತ್ ನಾಯ್ಕರಂತ ಒಳ್ಳೊಳ್ಳೆ ಕಲೀಲಿಕ್ಕೆ ಒಂದೊಳ್ಳೆ ಒಳ್ಳೆ ಅವಕಾಶ ಆಯ್ತು. ಈ ಮೊಳಹಳ್ಳಿ ಹಿರಿನಾಯಕರು, ರೇವಣಕ ಮಹಾತ್ಮೆಯಲ್ಲಿ ಪರಶುರಾಮನ ವೇಷ ಅವ್ರು ಬರ್ದ್ ಕೊಟ್ಟಿದ್ದು. ಪುಟ್ಟ ಹೀಗೆ ಹೇಳ್ಬೇಕು, ಇಷ್ಟೇ ಹೇಳುವಂತ ಅದು ಈಗ ಬರ್ದಿಟ್ಕೊಂಡು ಪುಸ್ತಕ ಈಗಲೂ ಉಂಟು. ಮೊಳಹಳ್ಳಿ ಹಿರಿನಾಯಕರು, ಇದು 20 ವರ್ಷದ ಹಿಂದೆ. ಎಷ್ಟಂದ್ರೆ ಅಂದ್ರೆ ನಿಮ್ಗೆ ಅಂದ್ರೆ ಆಗ ಸರ್ ಎಷ್ಟು 3 ವರ್ಷ ಇದ್ರಿ ಸರ್ ಅಲ್ಲಿ? ಹಾಲಾಡಿ 3 ವರ್ಷ ಇದ್ದೆ. ಅಲ್ಲಿ 3 ವರ್ಷ ನಿಮ್ಗೆ ಈ ತರನೇ ಪಾತ್ರ ಮಾಡ್ಕೊಂಡು, ಈ ತರನೇ ಪಾತ್ರ, ದೊಡ್ಡ ಪಾತ್ರ ಇಲ್ಲ. ನೀವು ಬಣ್ಣ ಹಚ್ಚಲಿಕ್ಕೆ ಕಲ್ತದ್ದು ಅಲ್ಲೇ ಬಣ್ಣ ಹಚ್ಚಲಿಕ್ಕೆ ಕಲ್ತದ್ದು. ಅದೇ ಹೇಳಿದ್ ನಾನು ಕೋಡಂಗಿ ವೇಷ ಮಾಡಿ ಬಂದ್ಮೇಲೆ ಬಣ್ಣ ಹಚ್ಚುದು ಕಲಿಬೇಕು, ಆಮೇಲೆ ಹುಬ್ಬರಿ ಕಲಿಬೇಕು, ಆಮೇಲೆ ಕೆದಮಲ್ಲೆ ಕಟ್ಟುವುದು, ಆಮೇಲೆ ಕೈ ಕಟ್ಟಿ ಇದೆಲ್ಲ ಡ್ರೆಸ್ ಹಾಕುವುದು, ಅದಷ್ಟು ಕಲಿಬೇಕು. ಇನ್ನೊಂದು, ಆವಾಗ 8-9 ಗಂಟೆಗೆ ಆಟ ಶುರು ಅಲ್ಲ. ಆಟ ಶುರುವಾದ್ರೆ ನಾವು 5 ಗಂಟೆಗೆ ಚೌಕಿ ಬರ್ಬೇಕು. ಸಂಜೆ 5 ಗಂಟೆಗೆ. ಯಾಕಷ್ಟು ಬೇಗ ಬರ್ಬೇಕು ಹೇಳಿದ್ರೆ, ವೇಷ ಮಾಡ್ಕೊಳ್ಳಿಕ್ 1ರಿಂದ 1.5 ಗಂಟೆ ಸಾಕು. ಅಭ್ಯಾಸ ಆದವ್ರಿಗೆ, ನಮ್ಗೆ ಅಭ್ಯಾಸ ಇಲ್ವಲ್ಲ, ಮಾಡ್ಕೊಳ್ಳಿಕ್ 3-4 ತಾಸು ಬೇಕಿತ್ತು. 5 ಗಂಟೆ ಚೌಕಿ ಬರುವಾಗ ಹೇಗೆ ಬಾಲಗೋಪಾಲಕ್ಕೆ, ಬಾಲಗೋಪಾಲ ವೇಷಕ್ಕೆ ಬರುವಾಗ ಬಿಡಾರದಿಂದ ಎಲ್ಲಿ ಮೇಳದ ಕಲಾವಿದರು ಉಳ್ಕೊಳ್ಳೋಕ್ ವ್ಯವಸ್ಥೆ ಇರ್ತದೋ ಅಲ್ಲಿಂದ ಪೂಜೆಗೆ ಅಂದ್ರೆ ಇದು ದೇವರ ಪ್ರಸಾದ ಮಾಡ್ಲಿಕ್ಕೆ ಪಂಚಕೆಜೆ ಕಲ್ಸಂತ ಬೋಗಣಿ ತರಬೇಕು, ಹೆರಮಣಿ, ಕಾಯ್ತುರಿಯ ಹೆರಮಣಿ, ಮತ್ತೆ ಎಣ್ಣೆ ಪಾತ್ರ, ನೀರ್ ಪಾತ್ರ, ಇದನ್ನೆಲ್ಲ ನಾವು ಹಿಡ್ಕೊಂಡು ಬರೀಬೇಕು. ಅಂದ್ರೆ ಮೊದ್ಲು ಅಷ್ಟು ಇದಿತ್ತು, ಮಕ್ಳಿಗೆ ಇಷ್ಟು ಕೆಲಸ ಮಾಡ್ಬೇಕಂತ ಇತ್ತು. ಚೌಕಿ ಬಂದ್ ಕೂಡ್ಲೆ ಚಾಪಿ ಹಾಸುದು, ಕಲಾವಿದ್ರು ಮಾಡ್ಬೇಕಿತ್ತು ಅದೆಲ್ಲ. ಹೌದು.
ಈಗ ಇಲ್ಲ. ಈಗ ನಮ್ಮ ವೇಷಕ್ಕೆ ಸರಿಯಾಗಿ ಬರೋದು ವೇಷ ಮಾಡ್ಕೊಂಡು ಹೋಗುದು ಅಂದ್ರೆ ನನಗಂತಲ್ಲ, ಈಗಿನ ಯುವ ಪೀಳಿಗೂ ಹಾಗೆ ಅಷ್ಟು ಆಗಲ್ಲ ಅಂತ ಗುರುಕುಲ ಪದ್ಧತಿ ತರ ಇತ್ತು ಸರ್. ಹೌದು. ಗುರುಗಳ ಸೇವೆ ಮಾಡೋದೇ ಒಂದು ದೊಡ್ಡ ಇದು. ನೀವ್ ಹೇಳಿದ ಹಾಗೆ ಮೊದ್ಲಿನವರಿಗೆ ಕೆಲಸ ಜಾಸ್ತಿ, ಸಂಬಳ ಕಡಿಮೆ. ಹೌದು. ಈಗ ಕೆಲಸ ಕಡಿಮೆ, ಸಂಬಳ ಜಾಸ್ತಿ. ಹೌದು. ಈಗ ಪ್ರಚಾರ ಇದೆ ಒಳ್ಳೆ. ಹೌದು. ಅಂದ್ರೆ ಅದು ಒಳ್ಳೆ ಕಲಿಕೆ ಸರ್ ನಿಜವಾಗಿ. ಅಂದ್ರೆ ಈ ಒಂದು ಫೌಂಡೇಶನ್ ಗಟ್ಟಿ ಆದ್ರೆ ಮನೆ ಗಟ್ಟಿ ಇರ್ತದೆ. ಅದೇ ರೀತಿ ನಿಮ್ಮ ಕಲಿಕೆ ಬೇಸಿಕ್ ಹೇಗಿದೆ ಅದ್ರ ಮೇಲೆ ನಿಮ್ಮ ಕಲೆ ನಿಂತಿದೆ. ಈಗ ನೋಡಿ, ನೀವು ಇಷ್ಟು ಜನಪ್ರಿಯ ಆಗ್ಲಿಕ್ಕೆ ಕಾರಣ ನಿಮ್ಮ ಆ ಕಲಿಕೆ. ನೀವು ಆಗ್ಲೇ ಹೇಳಿದ್ರಿ ಆಲ್ರೆಡಿ ಬಹಳಷ್ಟು ಕಲಿಸಿದೆ ತಮ್ಗೆ. ಈಗಿನ ಯುವ ಪೀಳಿಗೂ ಹಾಗೆ. ಅಂದ್ರೆ ಈಗಿನ ಬರುವ ಮಕ್ಕಳಿಗೆ ಅಟ್ಟೆ ಅಂದ್ರೆ ಅಂತದ್ದು ಗೊತ್ತಿಲ್ಲ, ಅಂದ್ರೆ ಕ್ಯಾದಿ ಮೇಲೆ ಕಟ್ಟುವುದೇನಂತ ಗೊತ್ತಿಲ್ಲ, ಫಿಕ್ಸ್ ಬೆಂಡ್ ಅದು ಗೊತ್ತಿಲ್ಲ ಈಗ. ಮತ್ತೆ ಭಾರ ಇಲ್ಲ ಸರ್ ಈಗ. ಭಾರ ಇಲ್ಲ ಎಷ್ಟು ಬೇಕಾದ್ರೂ ಕುಣಿಬಹುದು. ಭಾರ ಇಲ್ಲ ಅಂದ್ರೆ ಆ ಭಾರವೇ ಗ್ರಿಪ್. ಮೊದ್ಲು ತಲೆಗೆ ಭಾರ ಇರ್ತಿತ್ತಲ್ಲ, ಅದು ಗ್ರಿಪ್. ಹೌದು. ಈಗ ಬೆಡ್ ಅಲ್ಲ ಸರ್, ಹಿಂದಿನವರು ತುಂಬಾ ಹೊತ್ತು ಕುಣಿತಾರಲ್ಲ ಸರ್. ಕುಣಿತಾ ಇದ್ರು. ಇದಲ್ಲ, ಇದು ಸಣ್ಣದಲ್ಲ, ಅಷ್ಟೇ ದೊಡ್ಡ ದೊಡ್ಡ ಮುಂಡಾಸ್, ಕರ್ಣಂದೆಲ್ಲ ಶೆಲ್ಲಿ ದೊಡ್ಡ ಮುಂಡಾಸ್ ಕಟ್ಕೊಂಡು ಕುಣಿತಾ ಇದ್ರು. ಅಂದ್ರೆ ಅದೊಂದು ಆಗಿದ್ದೊಂದು ಕಲಿಕೆ, ಅಭ್ಯಾಸವಲ್ಲ ಅದು. ಅಭ್ಯಾಸವಲ್ಲ. ನಾವು ಆವತ್ತು ಹಾಲಡಿ ಮೇಳದಲ್ಲಿರುವಾಗ ಬಾಲ್ಯ ಜೀವನದಲ್ಲಿ ಅಷ್ಟು ಕಷ್ಟ ಪಡೋದಕ್ಕೆ ಹೋಗಿ ಇವಾಗ ಕಷ್ಟ ಏನಂತ ಗೊತ್ತು. ಹೌದು. ಗುರುಗಳು ಅಂದ್ರೆ ಏನಂತ ಗೊತ್ತು, ಹಿರಿಯವರು ಏನಂತ ಗೊತ್ತು, ದೊಡ್ಡ ಕಲಾವಿದ ಯಾರು, ಸಣ್ಣ ಕಲಾವಿದ ಯಾರು ನಮ್ಗೆ ಜ್ಞಾನ ಉಂಟು. ಹಾಗಾಗಿ ಖಂಡಿತ ಬಹಳಷ್ಟು ಕಷ್ಟಪಟ್ಟು ನೀವು ಅಂದ್ರೆ ಹಾಲಾಡಿ ಮೇಳದಲ್ಲಿ ಬಹಳ ಬಾಲಗೋಪಾಲ, ಫಸ್ಟ್ ಈ ಕೋಡಂಗಿ. ಹೌದು. ಬಾಲಗೋಪಾಲ ಆಗಿ ಆಮೇಲೆ ಸಣ್ಣ ಸಣ್ಣ. ಈಗ ಗೊತ್ತಿಲ್ಲ ಕೋಡಂಗಿ ವೇಷ ಏನಂತ. ಇಲ್ಲ ಸರ್, ಈಗ ನೇರ ಪ್ರಸಂಗಕ್ಕೆ ಹೋಗ್ತಾರಂತಲ್ಲ ಸರ್. ಈಗ ನಮ್ಮ ಮಂದರ್ತಿ, ಮಾನಕಟ್ಟೆ ಇಂಥ ಮೇಳದಲ್ಲಿ ಬಾಲಗೋಪಾಲ, ಪೀಟಿಗೆ ಸ್ತ್ರೀ ವೇಷ, ಒಡ್ಡೋಲ್ಗ, ಪಾಂಡವರ ಒಡ್ಡೋಲ್ಗ ಇದು ಉಂಟು. ಬೇರೆ ಮೇಳದಲ್ಲೆಲ್ಲ ಇಲ್ಲ, ಬಾಲಗೋಪಾಲ ಇಲ್ಲ, ಪೀಟಿಗೆ ಸ್ತ್ರೀ ವೇಷ ಯಾವ್ದು ಇಲ್ಲ. ನೇರ ಪ್ರಸಂಗ, ನೇರ ಗಣಪತಿಯ ಸ್ತುತಿ ಮಾಡ್ತಾರೆ, ಅಲ್ಲಿಂದ ನೇರ ಪ್ರಸಂಗ. ಬಹಳಷ್ಟು ತಿಳಿಸಿರಿ ತಾವು ತಮ್ಮ ಹಾಲಾಡಿ ಮೇಳದ ಪಯಣ, ಅದೇ ರೀತಿ ತಾವು ಕಲಿತ ಬಗ್ಗೆ ಬಹಳ ಕಷ್ಟಪಟ್ರಿ. ಅದೇ ರೀತಿ ಅಲ್ಲಿ ಒಬ್ರು ಮನೆಯಲ್ಲಿ ನೀವು ಉಳ್ಕೊಂಡ್ರಿ, ನರಸಿಂಹನಾಯ್ಕ ಸರ್ ಎಲ್ಲ. ಮನೇಲಿದ್ರಿ, ನೆನಪಿಟ್ಕೊಳ್ಳುವಂತದ್ದು ಲೈಫ್ ಲಾಂಗ್ ನಂಗೆ ನೆನಪು. ನೀವು ಎಷ್ಟೇ ದೊಡ್ಡದಾದ್ರೆ ಅವ್ರು ನೆನಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಒಂದು ರಾತ್ರಿ ಇಡೀ ಮಲ್ಲಿ ಉಳ್ಸ್ಕೊಳ್ತಾರಂದ್ರೆ ಅದು ಸಣ್ಣ ಮಕ್ಕಳಾಗೆ ರಾತ್ರಿ ಎಲ್ಲ ನಮ್ಗೆ ಪ್ರೀತಿಯಿಂದ. ಆದ್ರೆ ಆವತ್ತಿನ ಹಾಲಾಡಿ ಮೇಳದಲ್ಲಿರುವಾಗ ನಮ್ ಸಂಬಳ ಇಲ್ಲ. ಮೇಳಕ್ಕೆ ಸೇರಿದ ವರ್ಷ 3 ದಿನಕ್ಕೊಂದು ಬಟವಾಡಿ ಅಂತ ಕೊಡ್ತಾರೆ. ಅಂದ್ರೆ ಕಲಾವಿದ ಟೀ ಕುಡಿಲಿಕ್ಕೆ. ಬೆಳಿಗ್ಗೆ ಆಟ ಮುಗಿದ್ಕೊಳ್ಳಿ, ಹರಕೆ ಆಟ ಅಲ್ಲ, ಹಾಲಾಡಿ ಮೇಳದ ಕಲೆಕ್ಷನ್ ಆಟ ಅಲ್ಲ, ಚಾ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಹೋಟ್ಲಲ್ಲಿ ನಾವು ಕುಡಿಬೇಕು ದುಡ್ಡು. ಅದಕ್ಕೆ 3 ದಿನಕ್ಕೊಂದು ಬಟವಾಡಿ ಅಂತ ಕೊಡ್ತಾರೆ. ನಾ ಮೇಳಕ್ಕೆ ಸೇರಿದ ವರ್ಷ ನನಗೆ ಕೊಟ್ಟಿದ್ದು 5 ರೂಪಾಯಿ ದಿವಸಕ್ಕೆ. 3 ದಿನಕ್ಕೆ 5ರಿಂದ 10 ರೂಪಾಯಿ 3 ದಿನಕ್ಕೆ ಸಾಕಾಗ್ತದೆ ಸರ್. ಅಷ್ಟೇ ಚಾ ತಿಂಡಿಗೆ ಹಣ ಇರ್ಲಿಲ್ಲ 20 ವರ್ಷದಿಂದ. ಅಷ್ಟು ಕಡಿಮೆ ಇದ್ದಿತ್ತು. ಮತ್ತೇನ್ ಗೊತ್ತಾ, ಈ ಗೋಳಿಕೆರೆ ಚಂದ್ರಗೌಡ್ರು ಮತ್ತೆ ಈ ಮೊಳಲಿ ಹಿರಿಯಣ್ಣ ಅಂತ ಅವ್ರು ನಮ್ ಚಾ ಕುಡಿಸ್ತಾ ಇದ್ರು ಹೋಟ್ಲಿಗೆ ಹೋದಾಗ. ಮತ್ತೆ ಇನ್ನು ಒಂದೆಂತ ಕೇಳಿದ್ರೆ, ರಂಗಸ್ಥಳವು ಚೌಕಿ ಮಾಡ್ಲಿಕ್ಕೆ ಅಥವಾ ಅಡಿಗೆ ಪೆಟ್ಟಿಗೆ ಅಂತ, ಅಡಿಗೆ ಭಟ್ರ ಹೆಲ್ಪರ್ ಆಗಿ ಕೆಲಸ ಮಾಡ್ಲಿಕ್ಕೆ ಒಬ್ಬೊಬ್ಬರು ರಜೆ ಆದ ಕೂಡ ಒಂದೊಂದು ನಮ್ಗೆ ಕಳಿಸ್ತಿದ್ರು ರಂಗಸ್ಥಳ ಮಾಡ್ಲಿಕ್ಕೆ. ಬೆಳಿಗ್ಗೆ ಹೋದ್ಕೊಳ್ಳೆ 11 ಗಂಟೆಗೆ ಹೋದ್ಕೊಳ್ಳೆ ರಂಗಸ್ಥಳ ಜನ ಹೋಗ್ಬಿಟ್ಟು ಒಂಚೂರು ಕೆಲಸ ಮಾಡಿ ರಂಗಸ್ಥಳ ಮಾಡ್ಬೇಕು. ಆಗುದಿಲ್ಲ ಅನ್ನೋಂಗಿಲ್ಲ. ಚೌಕಿ ಮಾಡು, ಜನ ನಿದ್ರೆ ಮಾಡ್ಲಿಕ್ಕೆ ಟೈಮ್ ಇರುದಿಲ್ಲ. ಆ ಕಡೆಗೆ ಅಡ್ಡಿ ಪೆಟ್ಟಿಗೆ ಜನ ಇಲ್ಲ, ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗ್ತಿದ್ದೆ ನಾವು. ಕಡೆ ರಾತ್ರಿ ಕಟ್ಟಿ ಬಿಡ್ಲಿ, ಗಣಪತಿ ಪೆಟ್ಟಿಗೆ ಇಲ್ಲ ಅಂದ್ರೆ ಅದಕ್ಕೂ ಹೋಗ್ಬೇಕು, ನಾವು ವೇಷ ಮಾಡ್ಕೊಂಡು ಹೋಗ್ಬೇಕು. ಹೋದಾಗ ಧರ್ಮಕ್ಕಲ್ಲ ಸಂಬಳ ಕೊಡ್ತಾ ಇದ್ರು, 50 ರೂಪಾಯಿ ಕೊಡ್ತಾ ಇದ್ರು. ಅದು ಸಾಕಾಗ್ತಿತ್ತು. ಇದೆಲ್ಲ ನಮ್ ಮರೆಯಲಾಗದ ನೆನಪಿದೆಲ್ಲ. ಒಂದು ಬಹಳ ಕಷ್ಟ ಸರ್. ನಾನು ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಡ್ತಾ ಇದ್ದೇನೆ, ಆದ್ರೆ ನಾನು ತಿಳಿದ ಮಟ್ಟಿಗೆ ಯಕ್ಷಗಾನ ಕಲೆ ಬಹಳಷ್ಟು ಕಷ್ಟದ ಕಲೆ. ನಿದ್ರೆ ಬಿಡ್ಬೇಕು, ಶ್ರಮ ಇದೆ, ಕುಣಿಬೇಕು, ಮತ್ತೆ ನಿದ್ರೆ ಗುಂಗಲಿರ್ತಾರೆ ಅವ್ರು. ನಿಜ ಒಂದು ಆರೋಗ್ಯಕ್ಕೆ ಬಹಳ ಅಂದ್ರೆ ನೆಮ್ಮದಿ ನಿದ್ರೆ ಸಿಗುದಿಲ್ಲ. ನಿದ್ರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ದೇಹ ಬೆಳವಣಿಗೆ ಆಗುದು ಬೆಳಗಿನ 3-4 ಗಂಟೆಗೆ ಅಂತೆ. ಆ ಟೈಮಲ್ಲೇ ನಾವು ಎಚ್ಚರ ಆಟದಲ್ಲಿ ಇರ್ತೀರಿ. ಈಗ ಹಾಗಲ್ಲ, ಈಗ ಕಾಲ ಮಿತಿ. ಮಂದರ್ತಿ ಮೇಳ 1:30-2 ಗಂಟೆಗೆ ಯಕ್ಷಗಾನ ಮುಗಿತದೆ, ಮನೆಗೆ ಬರ್ಬೋದು. 3 ಗಂಟೆ ಮನೆ ಬರ್ತೇನೆ, ಒಂದ್ 8-9 ಗಂಟೆ ಮಲ್ಕೊಳ್ಬಹುದು, 6 ಗಂಟೆ ನಿದ್ರೆ ಸಿಗ್ತದೆ. ಆದ್ರೆ ಅಷ್ಟೆಲ್ಲ ಕಷ್ಟಪಟ್ಟದಕ್ಕೆ ನೆಮ್ಮದಿ ಉಂಟು. ಈಗ ಸುಖ ದೇವ್ರು ಕೊಡ್ತಾರೆ. ಹೌದು, ಎಲ್ಲರಿಗೂ ಅದು ಸುಖ ಕೊಟ್ಟಿದ್ದಾರೆ. 5 ರೂಪಾಯಿಲ್ಲೂ 3 ದಿನ ಜೀವನ ಮಾಡಿದ್ದೆ, ಅದು ನೆನ್ಪುಂಟು ನೋಡಿ. ಅದೇ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತನಾಡಿ. ತಾವು ಯಕ್ಷಗಾನ ಕಲಿತ ಬಗ್ಗೆ, ಅದೇ ರೀತಿ ಹಾಲಾಡಿ ಮೇಳಕ್ಕೆ ಸೇರಿದ ಬಗ್ಗೆ, ಅಲ್ಲಿ 3 ವರ್ಷಗಳ ಕಾಲ ಪಟ್ಟ ಕಷ್ಟ, 3 ಜನ ಗುರುಗಳು, 3 ಜನ ಗುರುಗಳು, ಮತ್ತೆ ಅವರ ಮಾರ್ಗದರ್ಶನ, ಹಿರಿಯ ಕಲಾವಿದರ ಮಾರ್ಗದರ್ಶನ ಎಲ್ಲವನ್ನ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದಿರಿ. ಹಾಗೆ ಈ ಎಪಿಸೋಡ್ ನ ಇಲ್ಲಿಗೆ ನಿಲ್ಸೋಣ. ಮುಂದಿನ ಎಪಿಸೋಡ್ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಹಾಗೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಗೂ ನಮಸ್ತೆ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಯಕ್ಷಗಾನ ಕಲಿಕೆ ಮತ್ತು ಪ್ರಥಮ ಮೇಳ, ಹಾಲಾಡಿ ಮೇಳಕ್ಕೆ ಸೇರಿದ್ರು ವಂಡರ್ ಗೋವಿಂದ ಸರ್ ಅವರು. ಹಾಗೆ ಮುಂದಿನ ಅವರ ಪಯಣದ ಬಗ್ಗೆ ಮುಂದಿನ ಎಪಿಸೋಡ್ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗೆ ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು.